ಈಗ ನಾನು ಮೊದಲನಾಗಿ ಕೇಳ್ತಿರೋ ಪ್ರಶ್ನೆ, ನಿಮ್ಮಲ್ಲಿ ಪರಿಸರ ಉಳಿಸಬೇಕು ಅನ್ನೋ ಕಾಳಜಿ ಯಾಕೆ ಬಂತು? ಯಾಕಂದ್ರೆ ನಾವೆಲ್ಲ ನಮ್ಮ ಬಾಲ್ಯದ ದಿನಗಳನ್ನು ಅಂತ ಹಸಿರು ಪ್ರದೇಶಗಳಲ್ಲಿ ಬೆಳೆದು ಕಳೆದವರು. ಆದ ಕಾರಣ ಬಹಳ ವಿಶೇಷವಾಗಿ ನನ್ನ ಮನೆಯ ಮುಂದುಗಡೆ ನೇತ್ರಾವತಿಯ ನದಿ ಹಿನ್ನೀರು ಹರಿಯುತ್ತಾ ಇದ್ದಂತಹ ದೃಶ್ಯಗಳು ಕೂಡ, ಆ ಒಂದು ಪ್ರಕೃತಿದತ್ತವಾದ ನದಿ ಕ್ರಮೇಣ ನನ್ನ ಪ್ರೌಢಾವಸ್ಥೆಗೆ ಮತ್ತು ಈ ಇತ್ತೀಚಿನ ದಿನಗಳನ್ನು ನೋಡುವಾಗ ಅತ್ಯಂತ ಮಲಿನಕಾರಿಯಾಗಿ ವಿಷಕಾರಿಯಾಗಿ ಅದು ಆ ಒಂದು ನದಿಯ ಅವಸ್ಥೆಯನ್ನು ನೋಡಿ ಆ ಪರವಾಗಿ ಏನಾದ್ರು ಇದನ್ನು ಉಳಿಸ್ಬೇಕು, ಇದು ಹಿಂದಿನ ಆ ತನ್ನ ಪಾವಿತ್ರತೆ ಆ ಲವಲವಿಕೆಯನ್ನು ಹುಟ್ಟಿಸ್ಬೇಕು ಮತ್ತು ಆ ನದಿಯಲ್ಲಿ ಇದ್ದಂತಹ ಚಟುವಟಿಕೆಗಳು ನಿರಂತರವಾಗಬೇಕೆಂಬ ನಿಟ್ಟಿನಲ್ಲಿ ಪರಿಸರಾತ್ಮಕವಾಗಿ ಮತ್ತೆ ಅಲ್ಲಿನ ಎಲ್ಲಾ ಜಾತಿ ಧರ್ಮ ಬಾಂಧವರನ್ನು ಒಟ್ಟುಗೂಡಿಸುವ ಒಂದು ಉದ್ದೇಶದಿಂದಾಗಿ ಒಂದು ಚಳುವಳಿ, ಅಂದ್ರೆ ಇದರಲ್ಲಿ ನಿಮಗೆ ಸೌಹಾರ್ದವನ್ನು ಕಟ್ಟುವ ಉದ್ದೇಶ ಕೂಡ ಇತ್ತು. ಖಂಡಿತವಾಗಿ. ಯಾಕಂದ್ರೆ ನಾವು ಇತ್ತೀಚೆಗಿನ ವಾತಾವರಣ ನೋಡಿದ್ರೆ ಹಲವಾರು ವೇದಿಕೆಗಳು ಬಿಡಿ ಬಿಡಿಯಾಗಿ ಬೇರೆ ಬೇರೆ ಧರ್ಮದವರು ಹಂಚಿಕೊಂಡು ಹೋರಾಟ ಮಾಡುವುದು, ಭಾಷಣ ಮಾಡುವುದೆಲ್ಲ ಕಂಡು ಬರ್ತಾ ಇದೆ. ಆದ್ರೆ ನಮ್ಮ ಮೂಲಭೂತ ವಿಷಯಗಳಲ್ಲಿ ಯಾವುದೇ ವಿಷಯಗಳು ಮುನ್ನೆಲೆಗೆ ಬರುವುದಿಲ್ಲ, ಮತ್ತೆ ಅದು ಯಾರಿಗೂ ಗೊತ್ತಾಗುದಿಲ್ಲ. ಆದ್ರೆ ಅದರ ಜೊತೆಯಲ್ಲೇ ನಮ್ಮ ಅಸ್ತಿತ್ವವೇ ಇಲ್ಲದಂತ ಆಗ್ತಾ ಇದೆ. ನದಿ ಹಾಳಾಗ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ, ಇಲ್ಲಿನ ಹಸಿರು ಹಾಳಾಗ್ತಾ ಇದೆ. ಇಲ್ಲಿ ಒಟ್ಟಿನಲ್ಲಿ ಮನುಷ್ಯನು ಒಂದು ಸ್ವಚ್ಛ ಸಮಾಜದಲ್ಲಿ ಬದುಕುವಂತ ವಾತಾವರಣ ಇಲ್ಲದಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವುಗಳನ್ನೇ ನಮ್ಮ ಅಸ್ತಿತ್ವವನ್ನು ರೂಪಿಸುವ ಅವನ್ನು ನೆಲೆನಿಲ್ಲಿಸುವಂತಹ ಉದ್ದೇಶದಿಂದಲೇ ಆ ಮೂಲಕವೇ ಎಲ್ಲರೂ ಕೂಡ ಪ್ರಕೃತಿಯ ಭಾಗವಾಗಿಕೊಂಡು ಮನುಷ್ಯರು ಕೂಡ ಅದರ ಭಾಗ. ಆ ಮನುಷ್ಯನಲ್ಲಿ ಬೇರೆ ಬೇರೆ ಜಾತಿ ಭೇದ ಭಿನ್ನತೆಗಳಿದ್ದರೂ ಕೂಡ ಆ ಮಾನವೀಯತೆ ಎಂಬ ನೆಲೆ ಗೂಡಿಸ್ಬೇಕೆಂಬ ನಿಟ್ಟಿನಲ್ಲಿ ಕೂಡ ಆ ಸೌಹಾರ್ದತೆ ಕಾಳಜಿ ಕೂಡ ಇದರ ಹಿನ್ನೆಲೆ. ಪರಿಸರದೊಂದಿಗೆ ಪರಿಸ್ಥಿತಿ ಕೂಡ ಹದಗೆಡ್ತಾ ಇದೆ ಅನ್ನೋದಕ್ಕೆ ನೀವು ಈ ಕೆಲಸ ಕೇಳಿದ್ರಿಂದ ಅರ್ಥ ಆಗಲಿದೆ. ಆದ್ರೆ ನೀವು ಮೊದಲು ಯಾರನ್ನು ಸಂಪರ್ಕಿಸಿದ್ರಿ, ಯಾರನ್ನು ಭೇಟಿಯಾದ್ರಿ, ಇದಕ್ಕೆ ಕೆಲಸ ಮಾಡ್ಬೇಕು ಅಂತ ಯಾರನ್ನೆಲ್ಲ ತೊಡಗಿಸಿಕೊಂಡಿದ್ದೀರಿ? ನೀವು ಒಂದು ಕ್ರಿಕೆಟ್ ಆಡುವವರು, ಫುಟ್ಬಾಲ್ ಆಡುವವರು, ಅಂದ್ರೆ ನೀವು ಒಂದು ಯುವ ಅವಸ್ಥೆಯಲ್ಲಿರುವಾಗ ಇದನ್ನು ನೀವು ಪ್ರಾರಂಭಿಸಿದ್ರಿ. ಈಗಲೂ ಕೂಡ ಯುವಕನೇ, ಅದು ಬೇರೆ ವಿಷಯ. ಆವಾಗ ನಿಮ್ಮ ಗೆಳೆಯರು ಯಾರೋ, ನಿಮಗೆ ಸಹಕರಿಸಿದವರು ಯಾರೋ? ಈಗ ಇದರೊಂದು ಹಿನ್ನೆಲೆ ಇದೆ. ಯಾಕಂದ್ರೆ ನಾನು ಕಲಿತಂತಹ ನನ್ನ ಕಾಲೇಜು ದಿನಗಳಲ್ಲಿ ಅಂದ್ರೆ ಜನರ ಜೊತೆ ಬೆರೆಯುವುದು, ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದು, ಮತ್ತೆ ಈ ರೀತಿಯಾಗಿ ನಾವು ಬೆಳೆದು ಬಂದು ನಮ್ಮ ಕಾಲೇಜು ವಿದ್ಯಾಭ್ಯಾಸ ರಂಗದಲ್ಲಿ. ಸೊ ಅದರ ನಂತರ ಬೆಂಗಳೂರಿನಲ್ಲಿ ಇಲ್ಲಿನ ಹೋರಾಟಗಳೆಲ್ಲ ಭಾಗಿಯಾದ ನಂತರ ನನಗೆ ಸ್ವತಃ ನನ್ನಲ್ಲಿ ಒಂದು ಭಾವನೆ ಕೊಡಿತು. ನಾವೆಲ್ಲ ಊರಿನ ಹೊರಗೆ ಏನೆಲ್ಲ ಮಾಡ್ತಾ ಇದ್ದೇವೆ, ಸ್ವಂತ ಊರಿನ ಬಗ್ಗೆ ನಾವ್ ಯಾಕೆ ಈ ಕಾಳಜಿಯನ್ನು, ಪ್ರಶ್ನೆಗಳನ್ನು, ಸವಾಲುಗಳನ್ನು ಎದುರಿಸಬಾರದು? ಅವುಗಳ ಬಗ್ಗೆ ಯಾಕೆ ನಾವು ಊರನ್ನು ಕಟ್ಟುವುದರಲ್ಲಿ ಅದು ನನ್ನ ಊರನ್ನು ಉಳಿಸ್ಬೇಕಾದ್ರೆ ನಾನು ಮುಂದೆ ಬರಬೇಕೆಂಬ ವೈಯಕ್ತಿಕ ನನ್ನ ಪ್ರಜ್ಞೆಯಿಂದ ಆ ನಿಟ್ಟಿನಲ್ಲಿ ನನ್ನ ಊರಿನ ನನ್ನದೇ ಗೆಳೆಯರ ಬಳಗದಲ್ಲಿ ಬಗ್ಗೆ ಚರ್ಚಿಸಿ ಮತ್ತೆ ಹಂತ ಹಂತವಾಗಿ ನಾವು ದೇವಸ್ಥಾನಗಳಿಗೆ, ಅಲ್ಲಿನ ಚರ್ಚೆ, ಕ್ರೈಸ್ತ ಸಮುದಾಯ ಬಾಂಧವರ ಕಡೆಗೆಲ್ಲ ಭಿತ್ತಿ ಪತ್ರವನ್ನು ತಯಾರಿಸಿ ಅದರಲ್ಲಿ ಜನಜಾಗೃತಿಯನ್ನು ಮಾಡುವ ಮೂಲಕ ನಾವು ಮಸೀದಿಗೆ, ದೇವಸ್ಥಾನಗಳಿಗೆ, ಅಲ್ಲಿನ ಆಡಳಿತ ಸಮಿತಿ, ಅಲ್ಲಿಯ ಮುಕ್ತೇಸರ ಜೊತೆ ಮಾತನಾಡಿಕೊಂಡು ನಾವು ಮುಂದುವರಿಯುವಾಗ ಬಹಳ ಒಂದು ಸ್ಫೂರ್ತಿದಾಯಕ ಸ್ಪಂದನೆ ಏನಂದ್ರೆ, ಆ ದೇವಸ್ಥಾನದವ ಅಲ್ಲಿನ ಹಿರಿಯರು ನಮಗೆ ಹೇಳಿದ್ರು, ನಾವು ಇಷ್ಟು ವರ್ಷದಿಂದ ಈ ಪರಿಸರದಲ್ಲಿದ್ದೇವೆ, ಪರಿಸರಾತ್ಮಕ ವಿಷಯದಲ್ಲಿ ಈ ತನಕೂ ಕೂಡ ಅದು ಯಾರು ಕೂಡ ಮಾತನಾಡಲಿಕ್ಕೆ ಮುಂದೆ ಬರಲಿಲ್ಲ. ಒಂದು. ಎರಡನೇದು, ಪರಿಸರದ ಬಗೆ, ನದಿಯ ಬಗ್ಗೆ ಆಗಲಿ ಮುಸ್ಲಿಂ ಸಮಾಜದವರು ಕೂಡ ಈ ದೇವಸ್ಥಾನದಲ್ಲಿ ಬಂದು ಮಾತನಾಡ್ತಾ ಇದ್ದೀರಿ ಎಂಬುದನ್ನು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಶ್ಲಾಘಿಸುತ್ತಾ ನಮಗೆ ಅವರ ಬೆನ್ನೆಲುಬಾಗಿ ಇದು ಹಂತ ಹಂತವಾಗಿ ಈ ಒಟ್ಟು ನದಿ ಹಿನ್ನೀರಿನ ಭಾಗದಲ್ಲಿ ನಾವು ಒಂದೊಂದು ಧಾರ್ಮಿಕ ಕೇಂದ್ರಗಳನ್ನು ಕೇಂದ್ರಿತವಾಗಿ ಇಟ್ಟುಕೊಂಡು ಅದರ ಸುತ್ತಮುತ್ತಲಿನ ಪರಿಸರವನ್ನು, ನದಿ ತಟವನ್ನು ಸ್ವಚ್ಛ ಮಾಡುವ ಒಂದು ಅಜೆಂಡಾಗಳನ್ನು ಮುಂದೆ ಹಾಕಿಕೊಂಡು ನಾವು ಏನು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೆವು ಅಲ್ಲಿ ನದಿ ಹಿನ್ನೀರಿನಲ್ಲಿ, ಅದಕ್ಕೆ ಸಾಂಸ್ಥಿಕವಾಗಿ ಬಹಳ ಮುಖ್ಯವಾಗಿ ಮಂಗಳಾದೇವಿಯಲ್ಲಿರುವಂತಹ ರಾಮಕೃಷ್ಣ ಮಠದ ಅಲ್ಲಿ ನಾನು ಕೂಡ ಈ ಒಂದು ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಅವರನ್ನು ಕೂಡ ಭೇಟಿಯಾಗಿದ್ದೆ. ನಮ್ಗೆ ಒಂದು ಮಾರ್ಗದರ್ಶನ ನಮ್ಗೆ ಅಲ್ಲಿಂದ ಸಿಕ್ಕಿತ್ತು. ಸ್ವಚ್ಛತಾ ಈ ಒಂದು ಕಲ್ಮಶವಾಗಿರುವಂತಹ ಸಮಾಜದಲ್ಲಿ, ಪರಿಸ್ಥಿತಿಯಲ್ಲಿ, ಪರಿಸರದಲ್ಲಿ
ಅದನ್ನು ಮನಸ್ಸಿನ ಆಳದಲ್ಲಿ ಈಗಿನ ತಲೆಮಾರು ನಮ್ಮನ್ನು ನಮಗೆ ಶಾಪ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಹಿರಿಯರು ಇಂತಹ ಒಂದು ಸಮಾಜವನ್ನು, ನಮಗೆ ಪರಿಸರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವು ತೃಪ್ತಿಯಾಗಿದೆ. ಯಾಕಂದ್ರೆ ವೈಯಕ್ತಿಕವಾಗಿ ನಾವು ನೋಡಿದಂತಹ ನಮ್ಮ ಪರಿಸರ, ನಮ್ಮ ಹಿರಿಯರು ಅದನ್ನು ಬಹಳ ಪವಿತ್ರವಾಗಿ ಸ್ವಚ್ಛವಾಗಿದ್ದಂತಹ ಪರಿಸರ ಇತ್ತು. ನಮ್ಮ ಚಟುವಟಿಕೆಗಳಿಗೆ ಸಾಂಸ್ಥಿಕವಾಗಿ ನಿಟ್ಟೆ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಬರ್ತಾ ಇದ್ರು. ರೋಶನಿ ನಿಲಯ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ರು. ಅದೇ ರೀತಿ ಅಲೋಸಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ರು. ಹೀಗೆ ಸಾಂಸ್ಥಿಕವಾಗಿ ಕೂಡ ನಮ್ಗೆ ಬೆಂಬಲ ಸಿಗ್ತಾ ಇತ್ತು. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದರ ಭಾಗವಾಗಿ ಮುಂದುವರಿತಾ ಇದ್ರು. ಬಹಳ ಪ್ರಮುಖವಾಗಿ ನಮ್ಮ ಚಟುವಟಿಕೆಗಳ ಒಂದು ವಿಧಾನ ಕೂಡ ನಾನು ಇಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಹಣ ಮಾಡುವುದಂತ ಒಂದು ರೀತಿಯ ಮಾತು ಇದೆ. ಆದ್ರೆ ನಾವು ಹಣ ಮಾಡುವುದಕ್ಕಲ್ಲ, ಬದಲಾಗಿ ನಮ್ಮ ಸಮಸ್ಯೆಗಳು ಜನರಿಗೆ ತಿಳಿಬೇಕು, ಜನರು ಜಾಗೃತರಾಗಬೇಕೆಂಬ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡುವಾಗ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಕೈಯಲ್ಲಿ ಯಾವುದೇ ಹಣ ಇರುವುದಿಲ್ಲ, ಕಾರ್ಯಕ್ರಮ ಮಾಡುವಾಗಲೂ ನಮ್ಮಲ್ಲಿ ಹಣ ಇರುವುದಿಲ್ಲ, ಕಾರ್ಯಕ್ರಮದ ನಂತರ ಕೂಡ ನಮ್ಮಲ್ಲಿ ಹಣ ಇರುವುದು. ಮತ್ತೆ ಹೇಗೆ ಕಾರ್ಯಕ್ರಮ ಮಾಡ್ತೀರಿ ಅಂತ ಕೇಳಿದ್ರೆ, ನಾವು ಕಾರ್ಯಕ್ರಮ ಮಾಡುವಂತ ಯೋಜನೆ ಹಾಕಿಕೊಂಡಾಗ ಆಯಾಯ ಸಂಘ ಸಂಸ್ಥೆಗಳಿಂದ, ಧಾರ್ಮಿಕ ಕೇಂದ್ರಗಳಿಂದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲು ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ನೀವು ನಮ್ಗೆ ಪ್ಲಾಸ್ಟಿಕ್ ಗಾರ್ಬೇಜ್ ಅನ್ನು ಕೊಡಿ, ಗ್ಲೌಸ್ ಕೊಡಿ, ಅಥವಾ ಇನ್ನೊಂದು ಸಂಘಟನೆಯವರು ನೀವು ನಮಗೆ ಕುಡಿಯಲು ನೀರು ಕೊಡಿ, ನಮ್ಗೆ ದೇವಸ್ಥಾನದಲ್ಲಿ ಚಹಾ ಕೊಡಿ ಅಂತೆಲ್ಲ ಕೇಳುವಾಗ ಅವರು ಬಹಳ ಪ್ರೀತಿಯಿಂದ ಉತ್ಸಾಹದಿಂದ ನಮ್ಮ ಪ್ರೋತ್ಸಾಹಿಸ್ತಾ ಇದ್ರು ಆ ಮೂಲಕ. ಆದ ಕಾರಣ ಇಲ್ಲಿ ಹಣದ ವ್ಯವಹಾರಗಳು ಕೂಡ ಅಗತ್ಯ ಇರುವುದಿಲ್ಲ. ಯಾಕಂದ್ರೆ ನಾನು ಒಂದು ಸಂದೇಶ ನೀಡ್ತಾ ಇದ್ದೇನೆ, ಇಂತಹ ಪರಿಸರಾತ್ಮಕ ಚಟುವಟಿಕೆಗಳಿಗೆ ನಾವು ಮುಂದುವರಿದ್ರೆ ಇಲ್ಲಿ ಆಗುವಂತಹ ಬಹಳ ಉತ್ತಮ ಅಂಶ ಏನಂದ್ರೆ, ಇಲ್ಲಿ ಮನುಷ್ಯನ ಮುಖ್ಯ ವಿಷಯಗಳು ಮುನ್ನೆಲೆಗೆ ಬರ್ತದೆ. ಅದಲ್ಲದೆ ಬೇಡದ ವಿಚಾರಗಳು, ಅಜೆಂಡಾಗಳು ಅದು ಅಲ್ಲಿ ನಿಲ್ತದೆ. ಮನುಷ್ಯನು ಯಾವ ರೀತಿಯಲ್ಲಿ ಮುಂದುವರಿಬೇಕು ಮತ್ತೆ ಹೇಗೆ ಒಟ್ಟುಗೂಡಿಕೊಂಡು ಒಂದು ಸಮಾಜದಲ್ಲಿ ಕೆಲಸ ಮಾಡಬೇಕು ಎಂಬುದಕ್ಕೆ ನಮಗೆ ಅನುಭವ ಸಿಕ್ಕಿದೆ. ಇದರಲ್ಲಿ ಎಲ್ಲ ಧರ್ಮದವರು ಕೂಡ ಒಂದು ಪ್ಲಾಟ್ಫಾರ್ಮ್ ನಲ್ಲಿ, ಒಂದು ವೇದಿಕೆಯಲ್ಲಿ ಹೇಗೆ ಕೆಲಸ ಮಾಡಬಹುದು, ಅದಕ್ಕೆ ಇಂತಹ ಚಟುವಟಿಕೆಗಳು ನಮಗೆ ಪ್ರೇರಕವಾಗಿರುತ್ತದೆ.